ದೊಡ್ಡದಾಕಿ ತಿಂದ್ರೆ ಗನ ನೀರಡಿಕೆ ಆಗತ್ತ. ಮ್ಯಾಗ ಒಂದಿಟ್ಟು ಚಾ ಕುಡಿದ್ರೆ ನೀರಡಿಕೆ ಆಗಂಗಿಲ್ಲ. ಇನ್ನು ಮನ್ಯಾಗ ಏನು ಚಾ ಕುಡಿದು ಹೆಂಗಾದ್ರು ರೇಣಿಯರ್ ಮನೆಗೆ ಮಾಡಿ ಒಂದು ತಾಟ್ ಕೊಟ್ಟಿಲ್ಲ, ಒಂದು 4 ಪಡ್ಡು ಹಾಕೊಂಡು ಹೋಗಿ ಕೊಡ್ತೀನ. ಅಲ್ಲೇ ಒಂದಿಟ್ಟು ಚಾ ಮಾಡ್ತಾ ಕುಡಿದು ಬಂದ್ರೆ ಆತು. ಇವ ಏನು ಕಂಜೂಸ್ತನ ಮಾಡ್ತೈತಿ ಇವ ನಮ್ಮ ಅತ್ತಿ. ಒಂದು ಕಪ್ ಚಾ ಸತಿಕ್ರೆ ಕಂಜೂಸ್ತನ ಮಾಡ್ತೈತಿ. ಒಲಿವ ಯವ್ವ. ರುದ್ರಿ ಪಡ್ಡು ಹಾಕಿದ್ದೀನ, ತಗೊಂಬ ಇಲ್ಲಿ ರೇಣಿಯರ್ ಮನೆಗೆ ಕೊಟ್ಟು ಬರ್ತೀನಿ. ಭಾಳ ಕೊಟ್ಟ ಹಾಕ್ಬೇಡ, ತುಸ ಹಾಕು. ಒಂದು 6 ಬೇಡ, ಒಂದು 8 ಹಾಕಿಬಿಡು. ಅತ್ಯಾರ ಅವ್ರು ಏನಾರು ಕೊಟ್ಟರು ತಾಡು ತುಂಬ ಕೊಟ್ಟಿರ್ತಾರ, ನಾವು ಈ ಸೀಸ ಕೊಡೋದನ? ಲೇ ರುದ್ರಿ, ಏನು ನೀ ಅತ್ತೇನ ನಾ ಅತ್ತೆ? ತಗೊಂಬ ಸುಮ್ಮನೆ. ನಾ ಏಟ್ ಹೇಳ್ತೇನೆ ಅಟ್ ಕೇಳ್ಬೇಕು. ನನಕಿನ ಒಂದು ಕೈ ಜೋರನ ಅದ ಆಯ್ಕೆ. ಅತ್ತೆಯವ್ರು ತಗೋರಿ. ಅಲ್ಲಲ್ಲೇ ರುದ್ರಿ, ನಾನು ನಿನಗೆ ಹೇಳಿದ್ನಿಲ್ಲ ತುಸ ಪಡ್ಡು ಹಾಕು, ಒಂದು 8 ಹಾಕಿ ಅಗ್ಲಾಗ ಇಟ್ಟು ಬಿಡ್ತಾರೆ ತಾಟಿನ ತುಂಬ. ಇಷ್ಟು ತಗೊಂಡ ಹಾಕೊಂಬಂದ. ನಿಂದೇನು ಅನಿಸ್ತತಿ ಹೇಳು? ಏನು ತರೋ ಹಾಕ್ಯಲ್ಲ ಬರೋ ಹಾಕ್ಯಲ್ಲ, ನಿನಗೆಲ್ಲಿದ್ದ ಬ್ಯಾನಿ? ಅತ್ತೆಯವ್ರ ಒಂದು 5 ಎಕ್ಸ್ಟ್ರಾ ಹಾಕಿನ ಆಡ್ರಿ, ನಾನು ಭಾಳ ಹಾಕಿಲ್ಲ. ಹೌದೌದು, ಎಕ್ಸ್ಟ್ರಾ ಹಾಕಿದಿ. ನೀನು ಹೊರಗೆ ಹೋಗಿ ದುಡಿದು ಬಂದಿದ್ರ ನಿನಗೂ ಅರ್ಥ ಆಕಿತ್ತು. ಬಾದ್ನ ಹತ್ತಿಲ್ಲಲ್ಲ, ಅದಕ್ಕೆ ಮಾತಾಡ್ತಿ. ಈಗೇನ್ರಿ ಇದ್ರಾಗ ಇದು ತಗೊಂಡು ಹೋಗ್ಲೇನ ಹೆಂಗೆ? ಮತ್ತೆ ಇರ್ತಾ ಹಾಕೊಂಬಂದು ತೊಗೊಂಡು ಹೋಗ್ತೀನಿ. ಮತ್ತು ಆಗಿಲ್ಲ ಒಂದಿಟ್ಟು ಚಾ ಇಡಂದ್ರಿ, ಚಾ ಇಡ್ಲೇನ್ರಿ ಅತ್ತಿ? ಬೇಡ, ಮತ್ತೆ ಯಾಕೆ ಸಕ್ರೆ ಚಾ ಪುಡಿ ಹಾಲು ಸುಮ್ಮನೆ ಇದನ್ನ ಮಾಡೋದು. ಅಲ್ಲೇ ರೇಣಿಯರ್ ಮನೆ ಕುಡಿದು ಬರ್ತಾನೆ ಅಂತ. ನಾ ಇಲ್ಲ ಅಂತೇಳಿ ಚಾ ಮಾಡ್ಕೊಂಡು ಕುಡ್ದಿ ನೋಡು. ಮತ್ತೆ ಇವ ಇಲ್ರಿ ಅತ್ತೀರ, ನಾ ಕುಡಿಯೋಕೆ ಹೋಗಿ ಬಿಡ್ರಿ. ಹೆಣ್ಮಕ್ಳ ಕೈ ಒಂದಿಟ್ಟು ಹಿಡುತ್ತಿರ್ಬೇಕು. ಹಿಡುತ್ತಿಂದ ಬಾಳೆ ಮಾಡಿದ್ರೆ ಜೀವನ ಮುಂದೆ ಚಂದಾಗಿರ್ತತಿ. ಈಗ ಕೈ ಇಟ್ಟುದ್ದ ಉಚ್ಚಾಯಿಸಿದ್ರೆ ಮುಂದೇನು ಮಕ್ಳ ಕೈಗೆ ಬೊಕ್ಕಿ ಕೊಡ್ತೀರನ? ಇಲ್ಲ ಆಡ್ರಿ ಅತ್ತಿ. ನಾ ಒಂದಿಟ್ಟು ರೇಣಿಯರ್ ಮನೆಗೆ ಹೋಗ್ಬಿಡ್ತೀನಿ ನೋಡು. ಅಡುಗೆ ಮನೆ ಹೆಂಗೆ ಹರಿವಿ, ಒಂದಿಟ್ಟು ಸ್ವಚ್ಛ ಕಸಾನು, ಒಂದೆರಡು ಮುಸುಳಿ ತಿಕ್ಕು, ಅರ್ಬಿ ಹೋಗೋದು ಹಾಕು. ಮಧ್ಯಾಹ್ನಕ್ಕೆ ಅಡುಗೆ ಏನು ಮಾಡಲ್ರಿ? ಇನ್ನೇನು ಮಾಡ್ತಿ? ನಿನ್ನೆ ಅನ್ನ ಐತಲ್ಲ, ಅದನ್ನ ಒಂದಿಟ್ಟು ಮೊಸರು ಕಲಿಸಿಟ್ಬಿಡು. ಅದಕ್ಕೆ ಒಗ್ಗರಣೆ ಹಾಕಿಬಿಡ, ಮೊಸರನ್ನ ಹಾಕತ್ತೆ. ಅವ ಒಂದಿಷ್ಟು ಪಡ್ಡು ಉಳಿದು ಅಂದ್ರೆ ಅವನ್ನ ಹಾಕೊಂಡು ತಿಂದ್ಬಿಟ್ರೆ ಆತು. ಮತ್ತೆ ಯಾಕೆ ಸಂಜೆ ಒಂದು ರೊಟ್ಟಿ ಬಡಿಯಾಕಂತ ಬೇಡ. ಅಯ್ಯ, ಮುಂಜಾನೆ ಅವನ ಪಡ್ಡು ತಿನ್ನೋದು, ಮಧ್ಯಾಹ್ನಕ್ಕೂ ಅವನ ತಿನ್ನೋದನ್ರಿ. ನಮ್ಗೆ ಬೇಷ್ ಅನ್ಸಂಗಿಲ್ರಿ ಅತ್ತಿ. ಬೇಷ್ ಅನ್ಸಂಗಿಲ್ಲ ಅಂದ್ರೆ ಆ ಪಡ್ಡಿನ ಹಿಟ್ಟು ಕೆಡಿಸ್ತೇನ ಹೇಳು? ಇವತ್ತೇನು ಗಂಡು ಮಕ್ಕಳು ಮನೆಗೆ ಊಟಕ್ಕೆ ಬರಂಗಿಲ್ಲ ಏನೈತಿ? ನಾನು ನೀನು ಇಬ್ರಲ್ಲ, ಇದ್ದಿದ್ರಾಗ ತಿಂದು ಮುಗಿಸಲಿ ಹೇಳು. ಆತಾಡ್ರಿ. ಏನು ಕಂಜುಸ್ತನ ಮಾಡ್ತೈತಿ ಆ ಮುದುಕಿದು. ತಿನ್ನೋದಕ್ಕೆ ಸತ್ಯಕ್ರೆ ಕಂಜುಸ್ತನ ಮಾಡ್ತೈತಿ. ಕರೆ ಅಂದ್ರೆ ವಯ್ಯವ್ವ, ಇದು ಎಂದ ನೆಗೆದು ಬಿದ್ದ ನೆಲ್ಲಿಕಾಯಿ ಹಾಕತ್ತೇನ. ರುದ್ರಿ, ಇಷ್ಟು ಲಗು ಸಾಯಂಗಿಲ್ಲ, ನೀನು ತಲೆ ಕೆಡ್ಸೋಣಕ್ಕೆ ಹೋಗ್ಬೇಡ. ಅಯ್ಯ, ನಾ ಯಾವಾಗ ಅಂದಿನ್ರಿ ಐತಿ? ನಾನು ಹಾರು ಹೋಗು ಹಕ್ಕಿ ಪುಚ್ಚಿ ಅನ್ನಿಸ್ತೀನಿ. ನೀ ಮನಸ್ಸಿನಾಗ ಮಾತಾಡಿದ್ದು ಸದ್ಯಕರ ನಾ ತಿಳ್ಕೊಂತೀನಿ. ನನ್ನ ಹತ್ರ ಆಟ ಆಡಬೇಡ, ಮುಚ್ಕೊಂಡಿರು. ಹಂಗ ಹಾಲು ಅವನ್ನ ನೆಲ್ಲುನಾಗೆ ಎತ್ತಿಡು. ಮತ್ತು ಯಾರ ಹಾಲು ಪಾಲು ಕೇಳಕ್ಕೆ ಬಂದ್ರೆ ಇಲ್ಲ ಅಂತೇಳು. ಮಜ್ಜಿಗೆ ಅದು ಕೇಳಕ್ಕೆ ಬಂದ್ರೆ ಮಾಡಿಲ್ಲ ಅಂತೇಳು. ಅತ್ತೆಯಾರ ಹೆಂಗಾದ್ರು ಇವತ್ತು ಬೆನ್ನಿ ಕಡ್ತೀರಿ. ಮಜ್ಜಿಗೆ ಎಷ್ಟು ಕೊಂಡದಾವು, ಅವ್ನು ಇಟ್ಕೊಂಡೇನು ಬಳಕ ಹಾಕೋದೈತೆ? ಕೇಳಕ್ಕೆ ಬಂದ್ರೆ ಒಂದಿಷ್ಟು ಮಜ್ಜಿಗೆ ಕೊಡ್ತೀನಿ ಬಿಡ್ರಿ, ಏನಾಗಂಗಿಲ್ಲ. ಕುಂದರು, ಒಮ್ಮೆ ಕೊಟ್ಟು ಸೈ ಹಚ್ಚಿದ್ರೆ ದಿನ ಬರ್ತಾರಲ್ಲ ಡಿವ್ಯಾರು. ಮಜ್ಜಿಗೆನ ಬಳಕ್ತಾನೆ ಇಡ, ಮ್ಯಾಗ ನೀರು ಬರ್ತದಲ್ಲ ಅದನ್ನು ಬಸೋದು ಹಂಗೆ ತೆಗೆದಿಟ್ರೆ ನೋಡಿಲ್ಲ 2 ದಿನ ಆರಾಮಾಗಿ ಉಣ್ಬೋದು. ಗೊತ್ತನ? ಒಂದಿನ ಹಿಟ್ಟು ಹಚ್ಚಿ ಸಾರು ಮಾಡಿದ್ರೆ ಅದ ಬಳಕೆ ಹೊಡ್ಕೋಬೇಕು, ಅಷ್ಟು ರುಚಿ ಆಕತಿ ಹೇಳು. ಅಯ್ಯ, ಅದು ಹುಳುಚಾಗತ್ತೆ ರೀ, ಅದೇನು ಕಮ್ಗೆ ಆಕತಿ? ಅವು ಮಜ್ಜಿಗೆ ವಾಸನೆ ಬರ್ತಾವ್ರಿ, ಅದು ಹೆಂಗೆ ಮಾಡೋದು? ನಿಮ್ಮ ಮನ್ಯಾಗ ಅದು ಗತಿ ಇದ್ದಿದ್ದಿಲ್ಲ, ನನಗೆಲ್ಲ ಗೊತ್ತೈತಿ. ಮುಚ್ಕೊಂಡಿರು, ನಾ ಮಾಡ್ತೀನಿ ಅಂತ ಸಾರು. ಹಿಟ್ಟು ಹಚ್ಚಿ ಸಾರು ಮಾಡಿದ್ರೆ ಅವು ತಂಗುಳು ರೊಟ್ಟಿ ಎಲ್ಲ ಹೊಕ್ಕವು ಹೇಳು. ಅದ್ರಾಗ ಒಂದಿಷ್ಟು ಶೇಂಗಾ ಪುಡಿ ಉದುರಿಸಿದ್ರೆ ಅದೋ ಅಷ್ಟು ಮಸ್ತ್ ಆಕತ್ ಸಾರು. ನೀನು ಕಾಸಕ್ಕೆ ಬರಂಗಿಲ್ಲ ಅದಕ್ಕಂತಿ. ಅದೇನೋ ಮಾಡಕ್ಕೆ ಬರ್ಲಾರ್ದಾಕಿನೆಲ್ಲ ಡೊಂಕಂದ್ಲಂತ. ನೀನು ನಂತಕಿನ ನೋಡಿ ಇಂಥ ಗಾಜಿ ಮಾಡಿರ್ಬೇಕು. ಮ್ಯಾಗಿನ ಮನೆ ಅಂತವಾಗ ಬೆಣ್ಣೆ ಬೇಕಂತ ತೂಗಿಟ್ಟಿನಿ, ಅರ್ಧ kg ಬೆಣ್ಣೆ ಐತೆ ಅಂತೇಳು. ಅತ್ತೆ ಅದು ಕಡಿಮೆ ಐತಲ್ರಿ ಅರ್ಧ kgಗೆ? ನಾ ಎಲ್ಲ ಶುದ್ಧ ಮಾಡೀನ, ಸುಮ್ಮರು. ಅದೇನು ಶುದ್ಧ ಮಾಡಿದ್ರಿ? ಅಯ್ಯ, ಒಂದಿಟ್ಟು ಮೈದಾ ಹಿಟ್ಟು ಕೂಡಿಸ್ಬಿಟ್ನ್ಯಾ, ಅರ್ಧ kg ಬರೋಬ್ಬರಿ ಆಯ್ತು. ಅರ್ಧ kg ಮ್ಯಾಗ ಐತೆ. ಮತ್ತೆ ಆಕೆ ಮಾತಾಡ್ಬಿಡ್ತಾ ಅರ್ಧ kg ಐತೆ ನೋಡು ಅಂತೇಳಿ ಕೊಟ್ಬಿಡು. ಉದ್ರಿ ಪದ್ರಿ ಆದ್ರೆ ಬ್ಯಾಡ ಅಂತೇಳು. ನಮ್ಮ ಅತ್ತಿ ಹೇಳ್ರಿ ಉದ್ರಿ ಕೊಡಂಗಿಲ್ಲ ಅಂತೇಳಿ ರೊಕ್ಕ ಕೊಟ್ಟು ಹೋರಿ ಅಂತೇಳು. ಆಕೆ ರೊಕ್ಕ ಕೊಟ್ರೆ ಬೆನ್ನಿ ಕೊಡಿ, ಇಲ್ಲಾಂದ್ರೆ ಕೊಡಕ್ಕೆ ಹೋಗ್ಬೇಡ. ಹ್ಞೂ ರೀ ಅತ್ತಿ.